ನನಗೆ ಆಶ್ಚರ್ಯ ಆಗೋದು, ಇಂಥದ್ದೊಂದು ಘಟನೆ ಆದ ತಕ್ಷಣ ಇದಕ್ಕೂ ಇಸ್ಲಾಂಗೂ ಸಂಬಂಧ ಇಲ್ಲ, ಇದಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ, ಇವರು ಇಸ್ಲಾಂನ ಪ್ರಕಾರ ನಡ್ಕೊಳ್ಳಿಲ್ಲ ಅಂತ ಹೇಳೋರು ತುಂಬ ಜನ ಏಕಾಏಕಿ ಬಂದುಬಿಡ್ತಾರೆ. ಎಷ್ಟು ಜನ ಸತ್ರು, ಯಾರು ಸತ್ರು, ಅವ್ರ ಮನೆ ಪರಿಸ್ಥಿತಿ ಇದೆ ಏನೂ ನೋಡೋದಿಲ್ಲ ಅವರು. ಅವರ ಪ್ರಯಾರಿಟಿ ಇಂಥ ಘಟನೆ ಆದ ತಕ್ಷಣ ಧರ್ಮವನ್ನು ರಕ್ಷಿಸುವುದು, ಇಸ್ಲಾಮನ್ನು ರಕ್ಷಿಸುವುದು ಪ್ರಯಾರಿಟಿ ಆಗಿಬಿಡುತ್ತೆ. ಅಜಿತ್ ಅವರೇ, ಅವನಿಗೂ ಇಸ್ಲಾಮಿಗೆ ಸಂಬಂಧ ಇಲ್ಲ ಅಂತ ಹೇಳಿ ನಾನು ಬಲೆ ಆಲಂಕಾರಿಕ ಪ್ರಯೋಗ ಅಲ್ಲ. ISIS ನಾಯಕ ಅಬೂಬಕರ್ ಅಲ್ ಬಗ್ದಾದಿ ಇವನು ಎಲ್ಲ ಕಡೆಯಲ್ಲಿ ಇಡೀ ಜಗತ್ತಿನಾದ್ಯಂತ ಇದು ಬಾಂಬ್ ಸ್ಫೋಟ ಮಾಡಬೇಕು, ಅದೇ ರೀತಿ ಆತ್ಮಾಹುತಿ ದಾಳಿ ಮಾಡಬೇಕು, ಸ್ವರ್ಗ ಸಿಗತ್ತೆ ಅಂತ ಹೇಳಿ ಘೋಷಣೆ ಮಾಡಿ ISI ಕಟ್ಟಿದ. ಕೊನೆಗೆ ಗೊತ್ತಾಯಿತು ಈ ಅಬೂಬಕರ್ ಅಲ್ ಬಗ್ದಾದಿ ಮೊಸಾದಿನ ಒಬ್ಬ ಪ್ರೇರಣೆಯಿಂದ ಮೊಸಾದಿನ ಒಬ್ಬ ಡೀಲರ್ ಆಗಿದ್ದ, ಅವರ ಏಜೆಂಟ್ ಆಗಿದ್ದ. ಅದೇ ರೀತಿ ಇವನು ಆಗಿರ್ಬೋದು. ಯಾಕೆಂದರೆ ಇವನು ಸಂಪೂರ್ಣವಾಗಿ ಕುರಾನ್ ವಿರುದ್ಧ ಹೇಳ್ತಾ ಇದ್ದಾನೆ. ಕುರಾನ್ ನನಗೆ ಹೇಳಿದೆ, ಹದೀಸ್ ಹೇಳಿದೆ ಅಂತ ಹೇಳಿದರೆ ನಾನು 114 ಅಧ್ಯಾಯ ಇದೆ, 6666 ಸೂಕ್ತಗಳಿವೆ ಕುರಾನಲ್ಲಿ. ಎಲ್ಲಾದರೊಂದು ಕಡೆ ಈಗ ಸೂಸೈಡ್ ಬಾಂಬರ್ ಆಗಬೇಕು ಅಥವಾ ಯಾವುದಾದ್ರೂ ಅನ್ಯ ಕೋಮಿನ ಜನರಿಗೆ ಅನ್ಯಾಯ ಮಾಡಬೇಕು ಅಂತ ಎಲ್ಲದಿದ್ದರೆ ನೀವು ತೋರಿಸಿ, ಅವನು ಬೇಡ ನೀವು ತೋರಿಸಿ, ಅಥವಾ ಇಲ್ಲಿದ್ದ ಯಾರಾದರೂ ತೋರಿಸಿ. ಇಲ್ಲ, ಕುರಾನ್ ಹೇಳುತ್ತಾ ಹಾಗೆ ನಾನು ತೋರ್ಸೋದಕ್ಕೆ ಒಂದು ನಿಮಿಷ, ಹಾಗೆ ನಾನು ತೋರ್ಸೋದಕ್ಕೆ ಹೋದರೆ ಇದನ್ನು ಸಂದರ್ಭ ಸಹಿತ ನೋಡಬೇಕು ಅಂತೀರಿ ನೀವು. ಹೌದು, ಈ ಕಾಂಟೆಕ್ಸ್ನಲ್ಲಿ ಹೇಳಿದ್ದಲ್ಲ ಆ ಕಾಂಟೆಕ್ಸ್ನಲ್ಲಿ ಹೇಳಿದ್ದು ಅಂತ ನೀವು ಶುರು ಮಾಡ್ತೀರಿ. ಅಲ್ಲ ಅದು ಚರ್ಚೆ ಆಗಲಿ ಅಜಿತ್, ಈಗ ಚರ್ಚೆ ಆಗಬೇಕಲ್ಲ, ಜನರಿಗೆ ಗೊತ್ತಾಗಬೇಕಲ್ಲ ಅಜಿತ್. ತೀರಾ ನಿಮ್ಮಷ್ಟಲ್ಲದೆ ಹೋದ್ರು ಕುರಾನ್ ಹದೀಸ್ ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ, ಆದ್ರೂ ನಿಮ್ಮಷ್ಟಲ್ಲದೆ ಹೋದ್ರು ನಾನು ಓದಿಲ್ಲ ಅಂತ ಅಲ್ಲ ನಿಮ್ಮಷ್ಟಲ್ಲದೆ ಹೋದ್ರು ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ. ಈಗ ಸಂಪೂರ್ಣ ಓದ್ಕೊಂಡಿದ್ರೆ ಒಂದು ನಿಮಿಷ ಸಂಪೂರ್ಣ ಅರ್ಥ ಆಗತ್ತೆ. ಕುರಾನ್ ನೀವು ಸಂಪೂರ್ಣ ಓದಿ ಅಂತ ನಾನು ಹೇಳೋದು ಅದೇ. ನೀವು ಸಂಪೂರ್ಣ ಓದಬೇಕು, ಸ್ವಲ್ಪ ತಿಳ್ಕೊಂಡು. ನಾನು ಯಾಕೆ ಭಗವದ್ಗೀತೆ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಎಲ್ಲಾದರೂ ಶಾಂತಿ. ಪ್ರಶ್ನೆ ಕೇಳಿಸ್ಕೊಂಬಿಡಿ, ಇವ್ರು ಸಂಪೂರ್ಣವಾಗಿ ಓದಿರ್ಲಿಲ್ವಾ ಹಂಗಿದ್ರೆ ಬಾಂಬ್ ಬ್ಲಾಸ್ಟ್ ಮಾಡೋರು? ಅವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನಾನು ನೋಡ್ಕೊಂಡಿಲ್ಲ. ನೀವು ಹೇಳಿದ್ರೆ ವಿಡಿಯೋ ಮಾಡಿದ್ರೆ ಅವನೊಬ್ಬ ಏಜೆಂಟ್ ಆಗಿರ್ಬೇಕು, ಮುಸಲ್ಮಾನರ ವಿರುದ್ಧ ಇರುವ. ಬೇಡ ಬೇಡ ಬೇಡ, ನೀವು ಹೇಳಿದ್ರೆ ಸಾಕು. ಯಾಕೆಂದ್ರೆ ದೊಡ್ಡ ಪತ್ರಕರ್ತ ನೀವು ಇಡೀ ಕರ್ನಾಟಕದ, ನೀವು ಹೇಳಿದ್ರೆ ಸಾಕು. ಜಾಗತಿಕ ಮಟ್ಟದ ಮುಸ್ಲಿಂ ವಿರುದ್ಧದ ಷಡ್ಯಂತರದ ಒಂದು ಭಾಗವಾಗಿದೆ ಏನು ಮೊಸಾದ್. ಆ ಮೊಸಾದ್ ಮಾಡುತ್ತಿರುವಂತಹ ಜಾಗತಿಕ ಷಡ್ಯಂತರ ಒಂದು ಭಾಗವಾಗಿತ್ತು ISIS ಅಂತವರು. ಅದೇ ರೀತಿ ಅಲ್ ಕಾಯ್ದಾ ಅಂತ ಹೇಳಿ ಹೇಳಿದ್ರು. ಅದರೊಟ್ಟಿಗೆ ಅಲ್ ಕಾಯ್ದಾದೊಂದಿಗೆ ಸ್ವಲ್ಪ ಮುಸಲ್ಮಾನರು ಸೇರ್ಕೊಂಡಿಲ್ವಾ ಅಂತ ನೀವು ಕೇಳಿದರೆ ಇಲ್ಲ ಅಂತ ನಾನು ಹೇಳಲ್ಲ.